ಲಗ್ಗೆರೆಲಿ ಇದ್ದಾಗ ತುಂಬಾ ಸ್ಟ್ರಗಲ್ ಪಟ್ಟಿದ್ದಾರೆ. ತುಂಬಾ ಸ್ಟ್ರಗಲ್. ಯಾಕಂದ್ರೆ ನಮಗೆ ಎಷ್ಟೋ ಸರಿ ಕೇಳಿದಾಗ ಅದು ಊಟ ಇರಲಿಲ್ಲ, ನಾವೇ 50 ರೂಪಾಯಿ ಕಳಿಸಿರೋದು, 100 ರೂಪಾಯಿ ಕಳಿಸಿರೋದು ದಿನಗಳಿದೆ. ಅಂದ್ರೆ ನಾವು ಅದನ್ನ ಹಿಂಗಂತಲ್ಲ. ಹೌದೌದು, ಅಲ್ಲ ಅಲ್ಲ ಅಷ್ಟು ಸ್ಟ್ರಗಲ್ ಇದೆ ಅಂತ. ರೋಡ್ ಸೈಡ್ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಫಿಶ್ ಫ್ರೈ ಅಂತ ಹೇಳಿ, ಏಯ್ ಗಾಡಿ ಸೈಡ್ಗೆ ಹಾಕ್ಬಿಡಿ ಸರ್, ಗಾಡಿ ಸೈಡ್ಗೆ ಹಾಕಿ, ನೀವು ಸೈಡ್ಗೆ ಹಾಕಿ ಅದು ಕರೀತಾ ಐತೆ, ಸೈಡ್ಗೆ ಹಾಕಿ ನನ್ನ ಆ 1 ಪೀಸ್ ತಗೊಂಡು ಇಬ್ರು ಅರಾದ ತಿನ್ನೋದ ಫಿಶ್ ಅಲ್ಲಿ. ಅವಾಗ ಪಾಪ ಅವನಿಗೆ ಬೇರೆ ಬೇರೆ ಸಿಚುವೇಶನ್ ಇತ್ತು ಬಿಡಿ ಪಾಪ. ಏನ್ ಬಸ್ಸಲ್ಲಿ ಹೋಗಕ್ ಆಗ್ತಾನಿಲ್ಲ, ಏನು ಅಂತ ಸಿಚುವೇಶನ್ ಇತ್ತು. ಯಾಕಂದ್ರೆ ನನ್ನ ಹತ್ರ ಕೆಲವು ಸೂಕ್ಷ್ಮ ವಿಚಾರಗಳು ತುಂಬಾ ಇದೆ. ಇವತ್ತೆಲ್ಲ ಗಿಲ್ಲಿ ನಟ ಗಲ್ಲಿಗೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಕೆಲವು ಘಟನೆಗಳಿದೆಯಲ್ಲ, ಬೇರೆ ತೀರಿ ಫೀಲ್. ನಾವೇ ಎಮೋಷನ್ ಆಗ್ಬಿಡ್ತೀವಿ ಅದನ್ನೆಲ್ಲ. ಇಲ್ಲ. ಎಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನನ್ನ ಪಕ್ಕದಲ್ಲಿ ಕೂತಿದ್ದಾರೆ. ಇವತ್ತು ಒಂದು ಲೆಕ್ಕದಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ಜನರು ನೋಡ್ತಾ ಇರುವಂತ ಶೋ ಬಿಗ್ ಬಾಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತ ಒಬ್ರು ಮೇನ್ ಕಂಟೆಸ್ಟೆಂಟ್ ನ ಆತ್ಮೀಯ ಗೆಳೆಯರು. ಸರ್, ತಮ್ಗೆ ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಸೂರ್ಯವಂಶಿ ಅಂತ. ನಮ್ದೆಲ್ಲ ಮೈಸೂರು. ಗಿಲ್ಲಿ ನಟ ನಾನೆಲ್ಲ ಸ್ನೇಹಿತರಾಗಿ ಒಂದ್ 7 years ಆಗಿರ್ಬೇಕು ಹತ್ತತ್ರ. ಹತ್ತತ್ರದಿಂದ ಸ್ನೇಹಿತರಾಗಿ ಇವತ್ತು ನಾವ್ ಏನೇ ಮಾಡ್ತಿರ್ವಿ, ಅಥವಾ ಅದು ಹೊಸ ಕತೆ ಮಾಡೋದಾಗ್ಲಿ, ಅಥವಾ ಬೇರೆ ಏನೋ ಮಾಡೋದಾಗ್ಲಿ, ಡಿಸ್ಕಷನ್ ಮಾಡೇ ಮಾಡ್ತೀವಿ. ಎಸ್, ನಾನು ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ಹೇಳೋಣ ವೀಕ್ಷಕರಿಗೆ ಅಂತ ಅನ್ಕೊಂಡೆ, ಬಟ್ ಬೇಗನೆ ಹೇಳ್ಬಿಟ್ರಿ ತಾವು. ಎಸ್ ವೀಕ್ಷಕರೇ, ನಮ್ಮ ಗಿಲ್ಲಿ ನಟ ಅವ್ರು ಇದಾರಲ್ಲ, ಈಗ ಕರ್ನಾಟಕದಲ್ಲಿ ಎಲ್ಲಾ ಕಡೆಯೂ ಗಿಲ್ಲಿ ನಟ ಗೆಲ್ಬೇಕು ಅನ್ನುವಂತ ಒಂದು ಧ್ವನಿಗಳು ಜಾಸ್ತಿ ಕೇಳ್ತಾ ಇದೆ. ಎಸ್ ಸರ್, ನಮಸ್ತೆ. ನಿಜವಾಗ್ಲೂ ಗಿಲ್ಲಿ ನಟನ ಮೂಲ ಹೆಸರೇನು ಸರ್? ನಟರಾಜ್ ಅಂತ. ಓಕೆ, ಗಿಲ್ಲಿ ನಟ ಅಂತ ಬರೋದು ಕಾರಣ ಯಾಕೆಂತಂದ್ರೆ ತಾವು 7 ವರ್ಷ ಸ್ನೇಹ ಅಂದ್ರೆ ಗಿಲ್ಲಿ ನಟ ಅಂತ ಬರೋದು ಕಾರಣ? ಇಲ್ಲ, ಅವನು ತುಂಬಾ ಸಣ್ಣ ಇದ್ದ. ಇವಾಗ ಸ್ವಲ್ಪ ಬಿಗ್ ಬಾಸ್ ಹೋದ್ಮೇಲೆ ಜಿಮ್ ಗಿಮ್ ಎಲ್ಲ ಮಾಡಿ, ಇದೇ ಮರಿಯಪ್ಪನ ಪಾಳ್ಯದ ಹತ್ರ ಒಂದು ಜಿಮ್ ಸೇರ್ಕೊಂಡಿದ್ದಾನೆ. ಅಲ್ಲೆಲ್ಲ ವರ್ಕೌಟ್ ಮಾಡಿ ಈಗ ಸುಮಾರು ಸ್ವಲ್ಪ ಬಾಡಿ ಡೆವಲಪ್ಮೆಂಟ್ ಮಾಡ್ಕೊಂಡಾನೆ. ಅದಕ್ಕಿಂತ ಮುಂಚೆ ಗಿಲ್ಲಿ ತರನೇ ಇದ್ದ ಅವನು. ಹಂಗಾಗಿ ಅವ್ರ ಟೀಮ್ ಅಲ್ಲೆಲ್ಲ ಗಿಲ್ಲಿ ಅಂತ ಕರ್ದಿ, ಅದು ಗಿಲ್ಲಿ ನಟ ಅಂತ ಏನಿರುತ್ತೋ ರಾಜ್ ತೆಗ್ದಾಕ್ಬಿಟ್ಟು ಗಿಲ್ಲಿ ನಟ ಸೇರಿಸ್ಬಿಟ್ಟು. ಹಾಗಾಗಿ ಸುಮಾರು ಇಂಟರ್ವ್ಯೂಗಳು ಪಾಪ ಅವರು ಅದನ್ನ ಹೇಳ್ಕೊಂಡವ್ರೆ, ನಾನು ಗಿಲ್ಲಿ ತರನೇ ಇದ್ದೆ. ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಆಕ್ಟಿವ್ ಆಗಿದ್ರು, ಸಣ್ಣ ಇದ್ರಲ್ಲ, ಓಡಾಡ್ಬಿಡ್ತಾ ಇದ್ರು. ಹಾಗಾಗಿ ಅದು ತುಂಬಾ ಚಿಕ್ಕದಾಗಿರೋದ್ರಿಂದ, ಸಣ್ಣಕ್ಕಿದ್ದರಿಂದ ಅವ್ನು ಗಿಲ್ಲಿ ಅಂತ ಬಂತು. ನಾವು ಯಾವತ್ತಾದ್ರೂ ನಾವು ಗಿಲ್ಲಿ ಅಂತಾನೆ ಕರಿತೀವಿ. ಬಟ್ ಆ ಹೆಸರು ಕರೆಕ್ಟ್ ಆಗಿ ಸೂಕ್ತ ಆಗುತ್ತೆ. ಎಸ್ ಸರ್, ಈಗ ಗಿಲ್ಲಿ ನಟ ಅಂತ ಅನ್ನೋದು ಯಾವ ತರ ಬಂತು ಅನ್ನೋದು ಹೇಳಿದ್ರಿ ತಾವು. ನಿಮ್ದು ಗಿಲ್ಲಿ ನಟ ಅವರ ಬಾಂಡಿಂಗ್ ಅಂದ್ರೆ ಯಾವ ತರ ಸ್ಟಾರ್ಟ್ ಆಯ್ತು, ನಿಮ್ದು ಗಿಲ್ಲಿ ನಟ ಅವರ ಒಂದು ಸ್ನೇಹ ಸಂಪರ್ಕ ಅಂತ? ನಾವು ಒಂದು ಶೂಟಿಂಗ್ ಮಾಡ್ತಾ ಇದ್ವಿ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಇದಾರಲ್ಲ, ಡೈರೆಕ್ಟ್ರು. ಆ ಸಿನಿಮಾದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ. ಅವಾಗ ಒಂದ್ 20-30 ದಿನ ಮಂಗಳೂರಲ್ಲ, ಅದು ಸಾರಿ ಮಡಿಕೇರಿಯಲ್ಲಿ ಶೂಟಿಂಗ್ ನಡೀತು. ಆ ಶೂಟಿಂಗ್ ನಡಿಬೇಕಾದಾಗ ನನಗೂ ನವೀನ್ ಸಜ್ಜು ಅವ್ರಿಗೂ ಸ್ವಲ್ಪ ರಿಲೇಶನ್ಶಿಪ್ ಬೆಳೀತು. ನಾನು ಆಕ್ಟಿವ್ ಆಗಿ ಕೆಲಸ ಮಾಡೋದು, ಮತ್ತೆ ನಾನು ಡೈಲಾಗ್ ಹೇಳ್ತಾ ಇದ್ದೆ. ಆ ಡೈಲಾಗ್ ಎಲ್ಲ ನೋಡ್ಬಿಟ್ಟು, ಸರ್ ನೀವು ತುಂಬಾ ಚೆನ್ನಾಗಿ ಡೈಲಾಗ್ ಬರೀತೀರಾ, ಮತ್ತೆ ಡೈಲಾಗ್ ಚೆನ್ನಾಗಿ ಹೇಳ್ತೀರಾ, ನೀವು ಬನ್ನಿ ಸರ್, ನಮ್ದೊಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿ ನನ್ನನ್ನು ಒಂದ್ಸರಿ ಕರೆಸಿದ್ರು RR ನಗರದಲ್ಲಿ ಅವ್ರ ಮನೆ. ಅವಾಗ ನಾನು ಕೂತ್ಕೊಂಡು ಬರೀತಾ ಇದ್ದೆ, ಲೋ ನವೀನ್ ಅಂತ ಹೇಳ್ಬಿಟ್ಟು, ಒಂದು ಸಿನಿಮಾ ಮಾಡೋಣ ಸರ್ ಅಂತ ಹೇಳಿ. ಅದಕ್ಕೆ ಸ್ಕ್ರೀನ್ ಪ್ಲೇ ಅದು ಇದು ಕಂಟೆಂಟ್ ಎಲ್ಲ ನನ್ಗೆ ಹೇಳಿದ್ರಲ್ಲ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, ಒಂದಷ್ಟು ಬರ್ದೆ. ಆಮೇಲೆ ಸರ್ ಇದು ಮಂಡ್ಯ ಆಗಿದೆ ನಿಮ್ದು, ಸೊ ಈ ತರ ಯಾರಾದ್ರೂ ಇನ್ನೊಬ್ರು ಬೇಕಾಗತ್ತಲ್ಲ ಸರ್ ನನಗೆ ಅಂತ ಕೇಳಿದೆ. ಅವಾಗ ಇದ್ದು ಒಂದ್ ಕೆಲಸ ಮಾಡಿ, ಯೂಟ್ಯೂಬ್ ಅಲ್ಲೆಲ್ಲ ನಿಮ್ಗೆ ಯೂಟ್ಯೂಬ್ ಕಂಡ್ರಲ್ಲಿ ಕೆಲವು ಟೈಮ್ಗಳಲ್ಲಿ ಕಂಟೆಂಟ್ ಮಾಡ್ತಾರೆ, ಶಾರ್ಟ್ ಮೂವೀಸ್ ಎಲ್ಲ. ಗಿಲ್ಲಿ ಅಂತ ಗೊತ್ತಾ ಅಂತ, ಗಿಲ್ಲಿ ನಟರಾಜ್ ಅಂತ. ನಾನು ಇದ್ಕೊಂಡು ನೋಡಿದ್ದೆ ಅವ್ರನ್ನ. ಆಗ ಹೌದು ಸರ್ ನಾನು ನೋಡಿದೀನಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಸರಿ ಆಯ್ತು ಸರ್ ಕರೀರಿ ಅಂತ ಹೇಳಿದಾಗ, ನಂದು ನಂಟು ಗಿಲ್ಲಿ ನಟನ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ನವೀನ್ ಶಂಕರ್ ಅವರೇ, ನವೀನ್ ಸಜ್ಜು ಅವರೇ ನಿಮ್ಗೆ ಮೂಲ ಕಾರಣ. ಅವರೇ ನಮ್ ಬಾಂಡಿಗೆ ಮೂಲ ಕಾರಣ. ಅಲ್ಲಿಂದ ಕೂತ್ಕೊಂಡ್ರು. ಆಮೇಲೆ ಅವರು ಬಂದ್ರು, ನಾನು ಬಂದೆ. ಅಲ್ಲೇ ಮೀಟ್ ಆದೆ. ಅವ್ರ ಡೈಲಾಗ್ ನಾನ್ ನಗ್ತಾ ಇದ್ದೆ, ನನ್ ಡೈಲಾಗ್ ಅವ್ರು ಹೆವಿ ನಗ್ತಾ ಇದ್ರು. ಯಾರು? ಗಿಲ್ಲಿ. ಯಾಕಂದ್ರೆ ಎಲ್ಲರೂ ನಗಿಸ್ತಾ ಇದ್ರು, ಅವ್ರು ಸುಮ್ಮನೆ ಸೈಲೆಂಟ್ ಆಗಿರ್ತಿದ್ರು. ನಾನು ಅವ್ರ ಹತ್ರ ಮೊಬೈಲ್ ಸುಮಾರು ವಿಡಿಯೋಸ್ ಗಳೈತೆ. ನಾವೇನಕ್ಕೆ ಇದ್ ಮಾಡ್ತಾ ಇದ್ವಿ, ತಮಾಷೆ ಮಾಡ್ತಾ ಇದ್ವಿ, ಏನ್ ಮಾಡ್ತಿದ್ವಿ ಅಂತ. ಯಾವ್ದೋ ಹಿಂಗೆ ಡೈಲಾಗ್ ಬರೀತಾ ಇರ್ಬೇಕಾದ್ರೆ ಒಂದ್ ಡಿಸ್ಕಷನ್ ನಡೀತಾ ಅಲ್ಲಿ ಏನೋ ಒಂದ್ ಡೈಲಾಗ್ ಕೇಳಿದೆ ನಾನು. ನಮ್ಗೆ ಅದು ಸ್ಕೂಲ್ ನಲ್ಲಿ ನಡಿಬೇಕಾದಾಗ ಎಲ್ಲರೂ ಮಾತಾಡ್ತಾ ಇರ್ತಾರೆ ಡೈಲಾಗ್ ನ. ನಾನು ಅದನ್ನ ಇಟ್ಕೊಂಡು ಒಂದ್ ಹೇಳಿದಾಗ ಎದ್ದು ಬಿದ್ದು ನಗಾಕ್ಬಿಟ್ರು ಅಲ್ಲಿ. ಹಂಗಾಗಿ ಸರ್ ಈ ಡೈಲಾಗ್ ಚೆನ್ನಾಗಿದೆ, ಇಲ್ಲ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಪಿಒಟ್ ಅಂತ ಹೇಳಿ ಒಂದ್ ಶಾರ್ಟ್ ಮೂವೀಸ್ ಕೂತ್ಕೊಂಡು ಮಾತಾಡಿದ್ವಿ. ಅಂದ್ರೆ ಹಳ್ಳಿಗಳ ಕಡೆ ಹುಡುಗರೆಲ್ಲ ಕೆಲವರೆಲ್ಲ ರೋಡಲ್ಲೇ ಕೂತ್ಕೊಂಡು ನೋಡ್ಬಿಡ್ತಾರೆ ನೋಡಿ. ಇದೆಲ್ಲ ಡಿಸ್ಕಷನ್ ಮಾಡಿ ಏನ್ ಮಾಡಿದ್ವಿ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದಕ್ಕೊಂದು ಕಂಟೆಂಟ್ ಮಾಡ್ಕೊಂಡ್ವಿ. ಅಲ್ಲಿ ಒಂದು ಡೈಲಾಗ್, ಪಂಚಿಂಗ್ ಡೈಲಾಗ್ ಬೇಕು ಅಂತ ಹೇಳಿ ಸ್ವಲ್ಪ ತಲೆ ಕೆಡಿಸ್ಕೊಂಡ್ರು. ಹಂಗಾಗಿ ಸರ್ ಇದನ್ನೆಲ್ಲ ಹಾಕೋಣ ಬಿಡಿ ಅಂತ ಹೇಳ್ಬಿಟ್ಟು, ಅಣ್ಣ ಶಿವರಮಣ
ನೀನು ಊರಲ್ಲೆಲ್ಲ ಬಾಲ್ ಹುಡುಕ್ತಾವನೆ ಅಂತ ಹೇಳ್ದಂಗೆ ಯಾವ ಬಾಲು ಅಂತ ಅವ್ನು ಕೇಳ್ತಾನೆ, ಅದಕ್ಕೆ ಇವ್ರು ಒಂದು ಕೌಂಟರ್ ಕೊಡ್ಬಿಡ್ತಾರೆ. ಆ ಡೈಲಾಗ್ ಬರ್ದಾಗ ನಮಗ್ ಭಯ, ಏನಪ್ಪ ಬರ್ಬಿಟ್ಟಿದೀವಿ, ಯಾವ ತರ ತಗೋತಾರೋ ಅಥವಾ ಪಬ್ಲಿಕ್ ಏನ್ ಕಮೆಂಟ್ ಮಾಡ್ತಾರೋ ಏನ್ ಕತೆ ಅಂತ. ಸರ್ ಅದು ಎಷ್ಟು ವೈರಲ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅದ್ಭುತವಾಗಿ ವೈರಲ್ ಆಗ್ಬಿಡ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅದು ಪಿವೋಟ್ ನೋಡಿ ನಾನು ಒಂದ್ ಕ್ಯಾರೆಕ್ಟರ್ ಮಾಡಿದೆ, ಅವ್ರು ಒಂದ್ ಕ್ಯಾರೆಕ್ಟರ್ ಮಾಡಿದ್ರು, ಅದು ಕಾಂಬಿನೇಷನ್ ಕರೆಕ್ಟ್ ಆಗಿ ಆಗ್ಬಿಡ್ತು. ಅಂದ್ರೆ ಆ ರಿಲೇಶನ್ಶಿಪ್ಗೆ, ಆ ಡೈಲಾಗ್ ಡೆಲಿವರಿಗೆ ಮತ್ತೆ ನಮ್ಮಿಬ್ರು ಬಾಂಡಿಂಗ್ ಕರೆಕ್ಟ್ ಆಗಿ ಶೂಟ್ ಆಗ್ಬಿಡ್ತು. ಅಲ್ಲಿಂದ ಕ್ಲಿಕ್ ಆಯ್ತು. ಪಿವೋಟ್ ಆದ್ಮೇಲೆ ನೆಕ್ಸ್ಟ್ ನಲ್ಲಿಮೂಳೆ ಮಾಡೋದು. ನಲ್ಲಿಮೂಳೆ ಅಂದ್ರೆ ಎಲ್ಲರೂ ಮದ್ವೆಗಳು ಸಾಮಾನ್ಯವಾಗಿ ಕಿತ್ತೋಗೋದು ಯಂತ್ರದಿಂದ ಕಿತ್ತೋಗುತ್ತೆ. ವರದಕ್ಷಿಣೆ ಕಿತ್ತೋಗುತ್ತೆ, ಅದು ಹಣದ ವಿಚಾರ ಅಥವಾ ಬೇರೆ ಪ್ರೀತಿ ಪ್ರೇಮ ಅದು ಇದು ಆಗ್ಬಿಟ್ಟು, ಇಲ್ಲ ಹುಡುಗಿ ಗಿಡ್ಗೆ ಅದು ಸರಿ ಇಲ್ಲ ಹಂಗ ಹಿಂಗ ಅಂತ ಹೇಳ್ಬಿಟ್ಟು ಕಿತ್ತೋಗ್ಬಿಡ್ತವೆ ಮದ್ವೆ. ಒಂದ್ ಮೂಳೆಗೋಸ್ಕರ ಮದ್ವೆ ನಿಂತೋಗ್ಬಿಟ್ರೆ. ಸೊ ಈ ಕಂಟೆಂಟ್ ಇಲ್ಲೇ ಕೂತ್ಕೊ ಬರ್ದಿದ್ದು. ಒಂದ್ಸರಿ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ, ಇಲ್ಲೇ ಕೂತ್ಕೊಂಡ್ರು, ನಾವೆಲ್ಲ ಟೇಬಲ್ ಮೇಲೆ ನೋಡಿರ್ತಾರಲ್ಲ, ಎಲ್ಲ ಪ್ಯಾಡ್ ಗಿಡ್ ಪೇಪರ್ ಎಲ್ಲ ಮಡಗಿರ್ತೇನೆ. ನಾನ್ ಮಲಗಿದ್ದೆ, ಅವ್ನು ಎದ್ದೇನ್ ಮಾಡ್ಬಿಟ್ಟು ಒಂದ್ ತಾಟ್ ಬಂದಿದ್ದೀರಿ ಸರ್ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಕೂತ್ಕೊಂಡು ಒಂದ್ ಸ್ವಲ್ಪ ಬರದ, ಎಲ್ಲ ಕೂತ್ಕೊಂಡ್ ಬರದಾದ್ಮೇಲೆ ಅದಕ್ಕೆ ನಲ್ಲಿಮೂಳೆ ಅನ್ನೋದು ಸ್ಟಾರ್ಟಿಂಗ್ ಇರ್ಲಿಲ್ಲ ಟೈಟಲ್, ಅದು ಬೇರೆ ಇತ್ತು ಟೈಟಲ್. ಸರ್ ಇದು ಮೂಳೆಗೋಸ್ಕರ ಗಲಾಟೆ ಆಗೋದು, ನಾವು ನಲ್ಲಿಮೂಳೆ ಅಂತಾನೆ ಹೇಳೋಣ ಅಂತ ಹೇಳ್ಬಿಟ್ಟು ಸೀದಾ ನಲ್ಲಿಮೂಳೆ ಅಂತಾನೆ ಇಟ್ವಿ ಟೈಟಲ್. ಆ ಕಾಂಬಿನೇಷನ್ ಡೈಲಾಗ್ ಗಿಲಾಕ್ ಎಲ್ಲ ಹೆವಿ ನಮ್ಮನ್ನ ಒಂದು ರೆಕಗ್ನಿಷನ್ ಮಾಡಿದ್ದು ನಲ್ಲಿಮೂಳೆ. ಅದಾದ್ಮೇಲೆ ಆತರ ಆದ್ಮೇಲೆ ನೆಕ್ಸ್ಟ್ ನಾವು ರಾಂಗ್ ಸೈಡ್ ರಂಗನಾಥ. ಎಲ್ಲರೂ ನಾನು ಒಂದ್ ಪೇಪರ್ ನೋಡಿದ್ವಿ, ಒಂದು ಫೇಸ್ಬುಕ್ ಅಲ್ಲಿ ಬಂದು ಸತ್ರಿ ಹಣದ ಕೈಲಿ ಹೆಬ್ಬೆಟ್ಟು ಹೊತ್ತಿಸ್ಕೊತಾ ಇರ್ತಾರೆ, ನೀವು ನೋಡಿರ್ತೀರ ಅನ್ಸುತ್ತೆ. ಸರ್ ಇದು ಕಂಟೆಂಟ್ ಚೆನ್ನಾಗಿದೆ ಅಲ್ಲ, ಇದ್ರ ಮೇಲೆ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ರಾಂಗ್ ಶೇಡ್ ರಂಗನಾಥದಲ್ಲಿ ಅಪ್ಪ ಸತ್ತೋಗಿರ್ತಾನೆ, ಹೆಣ್ಮಕ್ಳು ಬಂದು ಗಂಡ್ ಮಕ್ಳು ಯಾವ ತರ ಆಸ್ತಿ ಕಿತ್ತಾಡ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ಕಾಂಬಿನೇಷನ್ ಮಾಡಿದ್ವಿ. ಅದು ಆಯ್ತು. ನೆಕ್ಸ್ಟ್ ರೋಲೆಕ್ಸ್ ರಾಗಣ ಮಾಡಿದ್ವಿ, ಅದು ತುಂಬಾ ಹಿಟ್ ಆಗೋಯ್ತು. ಸೊ ಹಂಗೆ ಮಾಡ್ತಾ ಬಂದು ಅಂದ್ರೆ ನಿಮ್ಮ ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ನವೀನ್ ಸಜ್ಜು ಅವರಿಂದ ಕಾಂಟ್ಯಾಕ್ಟ್ ಆದ್ರಿ. ಆದ್ರೆ ಗಿಲ್ಲಿ ನಟ ಇದಕ್ಕಿಂತ ಮುಂಚೆ ಅಲ್ಲೇ ಫೇಮಸ್ ಆಗಿದ್ರು, ಅಂದ್ರೆ ಯಾವ್ದಾದ್ರು ಮಾಡಿ ಫೇಮಸ್ ಆಗಿ ಆಮೇಲೆ ನಿಮ್ ಕಾಂಟ್ಯಾಕ್ಟ್ ಸಿಕ್ಕಿದ್ದ ಯಾವ ತರ? ಇಲ್ಲ ನನಗೆ ನವೀನ್ ಸಜ್ಜು ಅಕಸ್ಮಾತ್ ನನ್ಗೆ ಅವ್ರು ಯೂಟ್ಯೂಬ್ ಕಂಟೆಂಟ್ ಮಾಡಿದಾಗ ನಾನು ಅವ್ರದ್ದೆಲ್ಲ ಫೇಸ್ಬುಕ್ ಅಲ್ಲಿ ನೋಡಿದ್ದೆ. ಗಿಲ್ಲಿ ನಟಂದ ಸ್ಲಿಪ್ಪರ್ದು ಅದಾದ್ಮೇಲೆ ನೆಕ್ಸ್ಟ್ ರಾಮಾಚಾರಿ ಮಾರ್ಕೆಟ್ ಅಂತ ಮಾಡಿದ್ರು. ಆಮೇಲೆ ಇನ್ನೊಂದ್ 2-3 ಕಂಟೆಂಟ್ ಮಾಡಿದ್ರು, ಅದ್ಯಾವ್ದು ಟಿಕ್ ಟಾಕ್ ತೀಟೆಗಳು ಅಂತಾನೆ ಮಾಡಿದ್ರು. ಈ ಒಳ್ಳೆ ಡೈಲಾಗ್ ಅಲ್ಲ, ನನ್ ತಾಟು ಕರೆಕ್ಟ್ ವರ್ಕ್ ಆಗ್ತಿತ್ತು, ನನಗೂ ಸಿಂಕ್ ಆಗ್ತಾನಲ್ಲ ಇವ್ನು ಎಲ್ಲಿ ಸಿಗ್ತಾನೆ ಅಂತ ನೋಡಿ. ಅದು ಹೆಂಗಾಗತ್ತೆ ಅಂದ್ರೆ ಆ ದೇವ್ರು ಹಂಗೆ ಕರ್ಕೊಂಡ್ ಜಾಯಿನ್ ಮಾಡ್ಬಿಡ್ತಾರೆ. ಅಲ್ಲಿಂದ ನಮ್ಗೊಂದಾಯ್ತು, ಅಲ್ಲಿಗ 4 ಮಾಡಿದ್ರು ಅವರು, ನಾವು ಅವ್ರ ಜೊತೆ ಒಂದ್ 4 ಮಾಡಿದ್ವಿ. ಹಂಗಾಗಿ ಎಲ್ಲಾ ವರ್ಕೌಟ್ ಬಂದಾದ್ಮೇಲೆ ನೆಕ್ಸ್ಟ್ ಸರ್ ಎಲ್ಲಿವರೆಗೂ ಶಾರ್ಟ್ ಮೂವೀಸ್ ಮಾಡೋಣ, ಏನಾದ್ರು ಮಾಡ್ಬೇಕಲ್ಲ ಅಂತಂದ್ರು. ಅಷ್ಟಕ್ಕೆ ಹೋಗ್ತಾ ಹಂಗೆ ಒಂದ್ಸರಿ ಯೋಗರಾಜ್ ಭಟ್ ಅವ್ರು ಸರ್ ಪರಿಚಯ ಆದ್ರು. ಅವಾಗ ನೀನ್ ಬಾರೋ ಕಾಮಿಡಿ ಕಿಲಾಡಿಗೆ ಅಂತ ಹೇಳ್ಬಿಟ್ಟು ಸೀದಾ ಕಾಮಿಡಿ ಕಿಲಾಡಿಗೆ ಕರೆದವ್ರೆ ಯೋಗರಾಜ್ ಭಟ್ ಅವರು, ಹೋಗ್ಬೇಕಲ್ಲ ಸರ್ ಅಂತಂದ್ರು. ಹೋಗೋಣ ಹೋಗಿ ಅಂತ. ಅವಾಗ ಪಾಪ ಅವನಿಗೆ ಬೇರೆ ಸಿಚುವೇಶನ್ ಇತ್ತು ಬಿಡಿ ಪಾಪ, ಏನ್ ಬಸ್ಸಲ್ಲಿ ಹೋಗಕ್ ಆಗ್ತಾನಿಲ್ಲ, ಏನು ಅಂತ ಸಿಚುವೇಶನ್ ಇತ್ತು. ಯಾಕಂದ್ರೆ ನನ್ನ ಹತ್ರ ಕೆಲವು ಸೂಕ್ಷ್ಮ ವಿಚಾರಗಳು ತುಂಬಾ ಇದೆ. ಇವತ್ತೆಲ್ಲ ಗಿಲ್ಲಿ ನಟ ಗಲ್ಲಿಗೂ ಗೊತ್ತಾಗಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಕೆಲವು ಘಟನೆಗಳಿದೆಯಲ್ಲ, ಬೇರೆ ತೀರಿ ಫೀಲ್, ನಾವೇ ಎಮೋಷನ್ ಆಗ್ಬಿಡ್ತೀವಿ ಅದನ್ನೆಲ್ಲ. ಇಲ್ಲ ಅಂದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಗೊತ್ತಾಗ್ಬೇಕು. ಇವತ್ತು ನೀವು ಹೇಳ್ದಾಗೆ ಗಿಲ್ಲಿ ನಟ ಅನ್ನೋದು ಗಲ್ಲಿಗೂ ಫೇಮಸ್ ಆಗಿರ್ತಕ್ಕಂಥದ್ದು. ಆದ್ರೆ ಇದಕ್ಕಿಂತ ಮುಂಚೆ ಗಿಲ್ಲಿ ನಟ ಆಗ್ಲಿ ತಾವಾಗ್ಲಿ ಬಂದಿರ್ತಕ್ಕಂಥ ಸ್ಟ್ರಗಲ್ ಮಾಡಿರ್ತಕ್ಕಂಥ ಸ್ಟ್ರಗಲ್ ಎಲ್ಲನ ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಇವನೇನ್ ಬಿಡಪ್ಪ ಮೊಬೈಲ್ ಇಟ್ಕೊಂಡ್ಬಿಟ್ಟು ಟಕ್ಕಂತ ರೈಸ್ ಆಗ್ಬಿಟ್ಟ, ಮೊಬೈಲ್ ಇಟ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಫೇಮಸ್ ಆಗ್ಬಿಟ್ಟ ಇವನು ಅನ್ನುವಂತ ಕೆಲವು ವರ್ಗ ಇರುತ್ತೆ. ಸೊ ಅಂತವ್ರಿಗೆಲ್ಲ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಪರಿಪೂರ್ಣವಾಗಿ ತಾವು ಹೇಳಲೇಬೇಕಾದಂತ ಸಿಚುವೇಶನ್. ನೋಡಿ, ನಮ್ಗೆ ಅಲ್ಲಿಂದ ಪರಿಚಯ ಆದ್ಮೇಲೆ ನಮ್ಗೆ ಊಟಕ್ಕೂ ಕಷ್ಟ ಇತ್ತು. ಯಾಕಂದ್ರೆ ನಮ್ಗೆ ಯಾರು ವರ್ಕ್ ಮಾಡ್ಕ ಕರೀತಾರ ಸಿನಿಮಾದಲ್ಲಿ, ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ. ಕೊಟ್ರೆ ಅಟ್ಲೀಸ್ಟ್ 100 ರೂಪಾಯಿ ಕನ್ವಿನ್ಸ್ ಕೊಡೋದು, ಅದನ್ನಾರು ಸಿಕ್ಕಿದ್ರೆ ಅಟ್ಲೀಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ಬೇಕಲ್ಲ ಅಂತ ಅನ್ಕೋತಿದ್ವಿ. ಅದನ್ನು ಕೊಟ್ಟಿಲ್ಲ ಸರ್. ಸುಮ್ನೆ ಪಾಪ ಇವತ್ತು ಕೆಲಸ ಕಲ್ತಿದೀವಿ, ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳಿದ್ರು 100% ಬೇರೆಯವ್ರಿಗೆ ಹೆಂಗ್ ಹೇಳಕ್ ಆಗತ್ತೆ? ಇಲ್ಲ, ಅವ್ರು ಅಕ್ರೆಡಿಟೇಷನ್ ಮಾಡಿರ್ಬೇಕು. ಈಗ ನಾವು ಬಂದಾದ್ಮೇಲೆ ಅವ್ನಿಗೆ ಏನ್ ಖರ್ಚಾಗತ್ತೆ, ಇಲ್ಲಿಗೆ ಬಂದಿದ್ದೇನಲ್ಲ, ಅವ್ನಿಗೆ ಏನ್ ಕೊಡ್ಬೇಕು ಅದಾರು ಕೊಡ್ಬೇಕು ಅಂತ ಅನ್ಕೊಂಡ್ರೆ ಓಕೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದ್ ಬೇಡ ನಿಮ್ಗೆ. ನೋಡಿ, ಫಸ್ಟ್ ಸ್ಟಾರ್ಟಿಂಗ್ ಶೂಟಿಂಗ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ಇಂದ ಪ್ರೀ ಪ್ರೊಡಕ್ಷನ್ ಇಂದ ಕಷ್ಟಪಡೋರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಎಲ್ಲಿ ಸಿಗುತ್ತೆ? ಎಲ್ಲರೂ ಅನ್ಕೊಂಡಿರ್ತಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಡೈರೆಕ್ಟರ್ ಆಗ್ಬಿಟ್ರೆ ಕೋಟಿಗಟ್ಟಲೆ ದುಡ್ಡು ಮಾಡ್ಬಿಡ್ತಾನೆ ಅಂತ. ಸರ್, ನೀವು ಕೋಟಿಗಟ್ಟಲೆ ಇರ್ಲಿ, ನೀವು ಸ್ಟಾರ್ಟಿಂಗ್ ಆಗ್ತಿರ್ಲಿ. ಈಗ ಮೆಕ್ಕೆಜೋಳ ಒಂದ್ ತೆನೆ ಬಿಡುತ್ತೆ, ಅದ್ರ ಸ್ಟಾರ್ಟಿಂಗ್ ಅದಕ್ಕೊಂದ್ ಜೋಳ ಹಾಕಿರ್ತಾರ ತಾನೆ, ಆ ಜೋಳದಿಂದ ಒಂದ್ ತೆನೆ ಆಗೋದು. ನಮ್ಗೆ ಅದಾರು ಬೇಕಲ್ಲ ಒಂದ್ ಜೋಳ, ಜೋಳಕ್ಕೂ ಇಲ್ಲ, ಅದು ಇಲ್ವಲ್ಲ. ಹಂಗಾಗಿ ಅವರು ಲಗ್ಗೆರೆ ಹತ್ರ ಇದ್ರು. ನಾನು ಅಲ್ಲಿಂದ ಕರ್ಕೋಗಿ ನವೀನ್ ಸಜ್ಜು ಅವ್ರ ಹತ್ರ ಡಿಸ್ಕಷನ್ ಮಾಡಾದ್ಮೇಲೆ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಅವ್ರನ್ನ ಕರ್ಕೋಗಿ ಲಗ್ಗೆರಿಗೆ ಬಿಟ್ಬಿಟ್ಟು ಮತ್ತೆ 10:30-11 ಗಂಟೆಗೆ ನನ್ನ ರೂಮಿಗೆ ಬರ್ತಾ ಇದ್ದೆ. ಎಷ್ಟೋ ಸರಿ ನನ್ನ ರೂಮಲ್ಲೇ ಮಲಗ್ತಾ ಇದ್ರು ಅವ್ರು. ಇದಕ್ಕಿಂತ ಮುಂಚೆ ಚಂದ್ರಲೆ ಹೋಟೆಲ್ ಮಾಡಿದ್ವಿ ನಾವು ಮನೆ, ಅಲ್ಲಿದ್ವಿ. ಅಲ್ಲಿಂದ ಆದ್ಮೇಲೆ ಅಲ್ಲಿ ಏನೋ ಸಮಥಿಂಗ್ ಯಾಕೆ ಮನೆ ಸೂಟ್ ಆಗ್ಲಿಲ್ಲ, ಬೇರೆ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಲಗ್ಗೆರೆಲಿ ಇದ್ದಾಗ ತುಂಬಾ ಸ್ಟ್ರಗಲ್ ಬರ್ತಿದೆ, ತುಂಬಾ ಸ್ಟ್ರಗಲ್. ಯಾಕಂದ್ರೆ ನಮಗೆ ಎಷ್ಟೋ ಸರಿ ಕೇಳಿದಾಗ ಅದು
ಊಟ ಇರಲಿಲ್ಲ, ನಾವೇ 50 ರೂಪಾಯಿ ಕಳಿಸಿರೋದು, 100 ರೂಪಾಯಿ ಕಳಿಸಿರೋದು ದಿನಗಳಿದೆ. ಅಂದ್ರೆ ನಾವು ಅದನ್ನ ಹಿಂಗಂತಲ್ಲ. ಹೌದೌದು, ಅಲ್ಲ ಅಲ್ಲ ಅಷ್ಟು ಸ್ಟ್ರಗಲ್ ಇದೆ ಅಂತ. ಯಾಕಂದ್ರೆ ನಾನ್ ಬೇರೆ ಕೆಲಸ ಮಾಡ್ಕೊಂಡು ಸಿನಿಮಾದಲ್ಲಿದ್ದೆ. ಈ ಟಾಟಾ ಕ್ಯಾಪಿಟಲ್ ಮತ್ತೆ ಬಜಾಜ್ ಫೈನಾನ್ಸ್ ಅಲ್ಲಿ EMI ಕಲೆಕ್ಟ್ ಮಾಡ್ತಾರಲ್ಲ, ಸಿವಿಲ್ ಮ್ಯಾನೇಜರ್ ಅತರದೆಲ್ಲ ಮಾಡ್ತಿದ್ದಾಗ ನನಗೆ ಒಂದು 30-35 ಸಾವಿರ ಸಂಬಳ ಬರ್ತಿತ್ತು. ಓಕೆ. ನಾನೊಂದ್ ಲೆವೆಲ್ಗೆ ಇದ್ದೆ, ಯಾಕಂದ್ರೆ ನನ್ಗೆ ಅಷ್ಟು ಕಮಿಟ್ಮೆಂಟ್ ಇತ್ತು. ನಾನು ಅದನ್ನ ಮಾಡ್ಕೊಂಡು ಇಲ್ಲಿದ್ದೆ. ಅವನ ಹತ್ರ ಇದ್ದು, ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬಹಳ ಕಷ್ಟಪಟ್ಟಿದೀವಿ. ಅರ್ಧ ಎಗ್ ರೈಸ್ ತಿನ್ಕೊಂಡು ಇಬ್ರು ಅರ್ಧ ತಿಂದಿದೀವಿ. ಓ ಮೈ ಗಾಡ್. ಅದು ಅದಕ್ಕೆ ಹೇಳಿದ್ರೆ ನಾವು ತುಂಬಾ ಎಮೋಷನ್ ಆಗ್ಬಿಡ್ತೀವಿ. ಬಟ್ ನಾವ್ ಎಲ್ಲೂ ಹೇಳ್ಬಾರ್ದು, ಯಾಕಂತ ಹೇಳಿದ್ರೆ ಇವಾಗ ನಾವ್ ಹೇಳ್ಬೇಕು ಅಂತ ಅನ್ಸುತ್ತೆ, ಎಲ್ಲರಿಗೂ ಹೇಳ್ಬೋದು ಅಂತ. ಸಾಕಷ್ಟು ವಿಷಯಗಳು ಇನ್ನೂ ಟೈಮ್ ಬರ್ಬೇಕು. ಯಾಕಂದ್ರೆ ಅವನು ನಾನು ಎದುರುಗಡೆ ಕೂತ್ಕೊಂಡಾಗ ತುಂಬಾ ಎಮೋಷನ್ ಆಗ್ಬಿಡ್ತೀವಿ. ನಾವ್ ಹೆಂಗಿದ್ವಿ ಹೇಗಾದ್ವಿ ಅಂತ. ಅವ್ರು MG ಕಾರ್ ತಕೊಂಡಾಗ ತುಂಬಾ ಖುಷಿ ಆಗ್ಬಿಡುತ್ತೆ ನಮ್ಗೆ. ಒಂದು ಸ್ಟೆಪ್ ಅಲ್ಲಿ ಹೋಗಿದೀವಿ ಅಂತ ಹೇಳಿದ್ರೆ ಬಹಳ ಕಷ್ಟ ಸರ್ ಅದು. ನಾವ್ ಆಗ ಅನ್ಕೊಂಡಿರ್ತೀವಿ ನಾವು ಇದನ್ನ ಮಾಡ್ಬೇಕು, ಎಲ್ಲ ಕಾರ್ ತಕತ್ತಾರೆ, ಮನೆ ತಕತ್ತಾರೆ ಅಂತ ಹೇಳಿದ್ರೆ ನೆವರ್. ಅದರಿಂದ ಇರೋ ಸ್ಟ್ರಗಲ್ ಬೇರೆ ಲೆವೆಲ್ಗಿದೆ ನಮ್ದು. ಎಷ್ಟೋ ಸರಿ ನಾವು ಊಟ ಇಲ್ದೇನೆ ಮಲಗಿದೀವಿ. ನಮ್ ರೂಮಲ್ಲಿ ರಾಗಿ ಅಂಬ್ಲಿ ಕಾಯಿಸ್ಬಿಟ್ಟು ರಾಗಿ ಅಂಬ್ಲಿ ಕುಡಿದ್ಬಿಟ್ಟು ಮಲಗಿದೀವಿ. ಅದು ಹಂಗೆ ಒಂಥರ ಇದಾಗ್ಬಿಡುತ್ತೆ ನಮ್ಗೆ. ಆ ತರದೆಲ್ಲ ಸ್ಟ್ರಗಲ್ ಮಾಡಿದೀವಿ. ಸ್ಟ್ರಗಲ್ ಮಾಡಿ 1/4 kg ಚಿಕನ್ ತಗೊಬಂದಿರುತ್ತೆ. ಯಾಕಂದ್ರೆ ಅವ್ನು ನಾನ್ ವೆಜ್ ಪ್ರಿಯ ಇಲ್ಲಿ, ಫುಲ್ ನಾನ್ ವೆಜ್ ಪ್ರಿಯ. ಅವ್ನು ನಾನ್ ವೆಜ್ ಅಂದ್ರೆ ಪಂಚಪ್ರಾಣ ಅವ್ನಿಗೆ. ನಾವು 1/4 kg ಚಿಕನ್ ತಗೊಬರೋದು, 1/4 kg ಎಷ್ಟು ಪೀಸ್ ಬರುತ್ತೆ? 5-6 ಪೀಸ್ ಬರ್ಬೋದು. 5-6 ಒಂದು 6-7 ಪೀಸ್ ಸಣ್ಣ ಸಣ್ಣ ಹೊಡಿಸ್ತ್ರೆ. ನಾನು ಅಲ್ಲಿಂದ ಹೋದ್ರೆ ಲಗ್ಗೆರೆ ಹತ್ರ ಹೋಗೋದು, ಇಲ್ಲ ಇಲ್ಲಿಗೆ ಬರೋದು. 1/4 kg ಜೊತೆಗೆ ಅವ್ನ ಅಂಗಡಿಲಿ ಚಿಕನ್ ಕಟ್ ಮಾಡ್ತಾನಲ್ಲ, ಸರ್ ಸ್ವಲ್ಪ ಕಾಲ್ ಹಾಕ್ಬಿಡಿ ಸರ್. ಅವ್ನ್ ಯಾಕೆ ಕಾಲು ಅಂತ ಕೇಳು. ಇಲ್ಲ ನಮ್ಮನೆ ಒಂದ್ ನಾಯಿ ಇದೆ, ಅದು ನಾಯಿ ಇದೆ, ಅದು ಸ್ವಲ್ಪ ಹಾಕ್ಬೇಕು ಸರ್ ಅಂತ. ಇಲ್ಲಿ ಆ ನಾಯಿ ಇಲ್ಲ, ಇಲ್ಲಿರೋದೇ ನಾವು. ಈಗ ನಮ್ಗೆ ಕಾಲ್ನಾರು ತಿಂದು ಸಮಾಧಾನ ಮಾಡ್ಕೋಬೇಕಲ್ಲ. ಹಂಗಾಗಿ ಒಂದ್ 10 ಕಾಲ್ ಹಾಕ್ಬಿಡೋನು ಅವನು. ಅದನ್ನ ತಕೊಂಡ್ಬಂದು ನೀಟಾಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ಇಮಿಡಿಯೇಟ್ ಅದನ್ನ ಮಾಡಿ, ಅವನೊಂದ್ 2 ಪೀಸು, ನಾನೊಂದ್ 2 ಪೀಸು. ಅವ್ನಿಗೇನ್ ಜಾಸ್ತಿ ಕಾಲ್ ತಿಂತಾ ಇರ್ಲಿಲ್ಲ, ನಾನೇ ತಿಂದಾಕ್ ಬಿಡ್ತಾ ಇದ್ದೆ. ನೀನ್ ಚಿಕನ್ ತಿನ್ಕೊಳಪ್ಪ, ನಾನ್ ಕಾಲೇ ತಿಂತೀನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಆತರ ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದ್ವಿ. ಆಮೇಲೆ ರೋಡ್ ಸೈಡ್ಲಿ ಫಿಶ್ ಫ್ರೈ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಫಿಶ್ ಫ್ರೈ ಅಂತ ಹೇಳಿ, ಗಾಡಿ ಸೈಡ್ಗೆ ಹಾಕ್ಬಿಡಿ ಸರ್, ಗಾಡಿ ಸೈಡ್ಗೆ ಹಾಕಿ, ನೀವು ಸೈಡ್ಗೆ ಹಾಕಿ ಅದು ಕರೀತಾ ಐತೆ, ಸೈಡ್ಗೆ ಹಾಕಿ ನನ್ನ ಆ 1 ಪೀಸ್ ತಗೊಂಡು ಇಬ್ರು ಅರ್ಧ ತಿನ್ನೋದ ಫಿಶ್ ಅಲ್ಲಿ. ಅದು 50 ರೂಪಾಯಿ 60 ರೂಪಾಯಿ ಒಂದ್ ಫಿಶ್ ಇತ್ತು. ಅದ್ರಲ್ಲೂ ಅಷ್ಟೊಂದು ಇರ್ಲಿಲ್ಲ. ನಾವು ತಟ್ಟೆಗೆ ಹಾಕ್ಸ್ಕೊಂಡು ನಾವು ತಿಂತಾ ಇದ್ವಿ. ಆಗ ಬಾಂಡಿಂಗ್ ಇವತ್ತು ಹಂಗೆ ಇದೆ. ಇವಾಗ ಬಿಗ್ ಬಾಸ್ ಅಲ್ಲಿ ಗೆಲ್ತಾನಂದ್ರೆ ಅವ್ನು ಗೆಲ್ಲೇಬೇಕು, ಹೋಗಿರೋದೇ ಗೆಲ್ಬೇಕು ಅಂತ. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಹೇಳ್ಬೋದು, ಆ ಕಾನ್ಫಿಡೆಂಟ್ ಇಲ್ಲ ಅಂದ್ರೆ ಆತರ ಮಾತಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆತರ ಆಟ ಆಡ್ತಾನೆ, ಮತ್ತೆ ಆ ತರದ್ದು ನಾಲೆಡ್ಜ್ ಇದೆ ಅಪ್ಪನಿಗೆ. ದೇಸಿ ಪ್ರತಿಭೆ ಅಂದ್ರೆ ಒಂದೇ ವರ್ಡಲ್ಲಿ ಅದು ಬೇರೆ ಮಾತಿಲ್ಲ, ದೇಸಿ ಪ್ರತಿಭೆ.